ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪಾರಂಪರಿಕ ಬಿಂದು ಸ್ಪರ್ಶ ಹಾಗೂ ಆಹಾರ ತಜ್ಞ ಡಾಕ್ಟರ್ ಕಮಲಂ ಕೃಷ್ಣ. ಬಂಧುಗಳೇ, ನಾವು ನಿರಂತರವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವು ವಿಡಿಯೋಗಳನ್ನು ಈಗ ನಾವು ನೋಡ್ತಾ ಬರ್ತಿದ್ದೀವಿ. ಹಾಗಾಗಿ ಅದರ ಮುಂದಿನ ಭಾಗವಾದ ಇಂದಿನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದೇ ಮಾಡಬೇಕು ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಹಬ್ಬ ಬರ್ತಾ ಇದೆ. ಯಾರನ್ನು ನಾವು ಆದಿದೇವ, ಮಹಾದೇವ, ದೇವದೇವ, ಮಹಾಕಾಲ, ರುದ್ರ, ಸ್ಮಶಾನವಾಸಿ ಹೀಗೆ ಹಲವು ಹೆಸರುಗಳಿಂದ ಕರಿತೀವೋ, ಆ ನಮ್ಮ ಆದಿದೇವನಾದ ಶಿವನ ಹಬ್ಬ ಶಿವರಾತ್ರಿ ಇನ್ನೇನು ಇದೇ ಭಾನುವಾರ ಫೆಬ್ರವರಿ 15ನೇ ತಾರೀಕು ಬರುವಂಥ ಹಬ್ಬ ಮಹಾಶಿವರಾತ್ರಿ. ಸಾಮಾನ್ಯವಾಗಿ ಪ್ರತಿ ತಿಂಗಳ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಮಾಸಶಿವರಾತ್ರಿ ಅಂತ ಕರಿತೀವಿ. ಹಾಗೆಯೇ ಅದರಲ್ಲಿ ವರ್ಷದಲ್ಲಿ ಒಂದು ದಿವಸ ವಿಶೇಷವಾಗಿ ಬರುವಂಥ, ಅದು ಮಾಘ ಮಾಸದ ಬಹಳ ಶುದ್ಧ ಚತುರ್ದಶಿಯಂದು ಬರುವಂತಹ ಹಬ್ಬ ಬಂದು ಮಹಾಶಿವರಾತ್ರಿ. ಈ ಒಂದು ಶಿವರಾತ್ರಿಯ ಸಂಚಿಕೆಯಲ್ಲಿ ಶಿವನನ್ನು ಪೌರಾಣಿಕವಾಗಿ, ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಹೇಗೆಲ್ಲ ಕಟ್ಟಿಕೊಡಲಾಗಿದೆ ಈ ಹಬ್ಬವನ್ನು ಅನ್ನೋದನ್ನು, ಮತ್ತು ಆ ಮೂಲಕ ನಮ್ಮ ಪೂರ್ಣ ಆರೋಗ್ಯ, ಬೌದ್ಧಿಕವಾದ ಆರೋಗ್ಯ ಇರ್ಬೋದು, ಮಾನಸಿಕವಾದ ಆರೋಗ್ಯ ಇರ್ಬೋದು, ಆಧ್ಯಾತ್ಮಿಕವಾಗಿ ನಮ್ಮನ್ನು ಹೇಗೆ ಹಿಡಿದು ನಿಲ್ಲಿಸಲಾಗಿದೆ ಅನ್ನೋ ವಿಚಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪುರಾಣದ ಸಂದರ್ಭ ಅಂತ ತಗೊಂಡಾಗ ನಮಗೆಲ್ರಿಗೂ ಕೂಡ ಈ ಅಮೃತ ಮಂಥನದ ಕಥೆ ಗೊತ್ತಿದೆ. ಯಾವಾಗ ಲೋಕವೆಲ್ಲ ಹೆಚ್ಚು ಸಮಸ್ಯೆಗಳಿಗೆ ಒಳಗಾಗ್ತಾ ಬಂತು, ಆಗ ಇಡೀ ಲೋಕದ ಜನರನ್ನು ಶಾಶ್ವತವಾಗಿ ಆರೋಗ್ಯವಾಗಿಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಅಮೃತವನ್ನು ತೆಗೆಯುವಂಥ ಒಂದು ವಿಚಾರ ಇಟ್ಕೊಂಡು ಅಮೃತ ಮಂಥನ ಆಯಿತು. ಒಂದು ಕಡೆ ದೇವಾನುದೇವತೆಗಳು, ಮತ್ತೊಂದು ಕಡೆ ರಾಕ್ಷಸರು. ಅಂದರೆ ಮಂದಾರ ಪರ್ವತಕ್ಕೆ ಆದಿಶೇಷನನ್ನು ಸುತ್ತಿ ಅದನ್ನು ಕಡಲಲ್ಲಿ ಕುಡುಗೋಲಿನಂತೆ ಮಾಡಲಿಕ್ಕೆ ಶುರು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ಒಳ್ಳೇದು ಬಂದರೆ ಅದ್ರ ಜೊತೆಗೆ ಕೆಟ್ಟದ್ದು ಕೂಡ ಒಂದಷ್ಟು ಬರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡಿದಾಗ, ಹೀಗೆ ಮಾಡಬೇಕಾದ್ರೆ ಆ ಸಮುದ್ರದಿಂದ ಬಂದಂಥ ಹಾಲಾಹಲ ಏನಿದೆ ಅದು ಪೂರ್ಣ ಮೇಲಕ್ಕೆ ಬಂದರೆ ಇಡೀ ಲೋಕಕ್ಕೆ ಕೆಟ್ಟದ್ದು ಮಾಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಏನಾಯಿತು, ಎಲ್ರಿಗೂ ಹೆದರಿಕೆ ಆಯಿತು. ಹೆದರಿಕೆ ಶುರುವಾದಾಗ ಅದನ್ನು ತಡೆಯೋಕ್ಕೋಸ್ಕರ ಎಲ್ಲರೂ ಕೂಡ ರಾಕ್ಷಸರಿಂದ ಶುರು ಮಾಡಿ ಎಲ್ಲ ದೇವಾನುದೇವತೆಗಳು ಶಿವನ ಮೊರೆ ಹೋದರು. ಆಗ ನೇರವಾಗಿ ಅಲ್ಲಿಗೆ ಬಂದಂಥ ಶಿವ ಯಾವುದನ್ನೂ ಯೋಚನೆ ಮಾಡಲಿಲ್ಲ. ಅದು ವಿಷ, ಅದು ಎಷ್ಟರ ಮಟ್ಟಿಗೆ ಕಾರ್ಕೋಟಕ ವಿಷ, ಅದು ಏನು ಮಾಡಬಲ್ಲದು ಅನ್ನೋದು ಕೂಡ ಅದರ ಯಾವುದೇ ಯೋಚನೆ ಇಲ್ಲದೆ ಇಡೀ ಲೋಕದ ಉದ್ಧಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ದ, ಆ ಜಾಗದಲ್ಲಿ ಮಂಥನದಲ್ಲಿ ಬಂದಂಥ ಎಲ್ಲ ವಿಷವನ್ನು ತಗೊಂಡು ತಾನು ನುಂಗಲಿಕ್ಕೆ ಶುರು ಮಾಡ್ದ. ಆ ಸಂದರ್ಭದಲ್ಲಿ ಹೆದರ್ಕೊಂಡಂಥ ಪಾರ್ವತಿ ಏನು ಮಾಡಿದ್ಲು, ಅಷ್ಟೆಲ್ಲ ವಿಷ ಹೋದರೆ ಎಲ್ಲಿ ಶಿವನಿಗೆ ಆಪತ್ತು ಬರುತ್ತೋ ಅನ್ನೋ ಕಾರಣಕ್ಕೆ ನೇರವಾಗಿ ಓಡಿ ಬಂದವಳೆ ಗಂಟ್ಲಿಗೆ ಕೈ ಇಟ್ಟು ಅದು ಹೊಟ್ಟೆ ಒಳಗೆ ಹೋಗದಂಗೆ ತಡೆದ್ಲು. ಆವಾಗ ಏನಾಯಿತು ಅಂತಂದರೆ, ಆ ಕಾರ್ಕೋಟಕ ವಿಷ ಶಿವನ ಗಂಟಲಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ವಿಷಕಂಠ ಅಥವಾ ನಂಜುಂಡ ಅನ್ನೋ ಹೆಸರು ಶಿವನಿಗೆ ಬಂದಂಥದ್ದು. ಇದೇ ರೀತಿ ಭಗೀರಥ ಆಕಾಶದಿಂದ ಗಂಗೆಯನ್ನು ನೆಲಕ್ಕೆ ತರಬೇಕಾದ್ರೆ ಆದಂಥ ಒಂದು ವಿಚಾರ. ಗಂಗೆಯನ್ನಿಗಾಗಿ ತಪಸ್ಸು ಮಾಡಿ ನಿರಂತರವಾಗಿ ಗಂಗೆಯನ್ನು ನೆಲಕ್ಕೆ ಬರಲೇಬೇಕು, ಕೆಳಕ್ಕೆ ಬರಬೇಕು ಅಂತ ಹಠ ಮಾಡಿ ಕರ್ತರಬೇಕಾದ್ರೆ ಒಂದಷ್ಟು ಮುನಿಸುಗೊಂಡ ಗಂಗೆ ಏನು ಮಾಡಿದ್ಲು, ರಭಸವಾಗಿ ಹರಿಲಿಕ್ಕೆ ಶುರು ಮಾಡಿದ್ಲು. ಅವಳು ಬಂದಂಥ ರಭಸಕ್ಕೆ ಖಂಡಿತ ಜಗತ್ತು ನಿಲ್ಲುತ್ತಾ ಇಲ್ವಾ, ಯಾವುದಾದ್ರೂ ಮನುಷ್ಯರು ಅದನ್ನು ತಡಿಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಆಗೇನು ಮಾಡಿದ ಶಿವ, ಆ ರಭಸವನ್ನು ಕಡಿಮೆ ಮಾಡಲಿಕ್ಕೆ ಗಂಗೆಯ ಹರಿವನ್ನು ನಿಧಾನಗೊಳಿಸ್ಲಿಕ್ಕೋಸ್ಕರ ಏನು ಮಾಡ್ದ, ಗಂಗೆಯನ್ನು ತಡೆದು ಅದನ್ನು ತನ್ನ ಜಟೆಯಲ್ಲಿ ಇಟ್ಕೊಂಡ. ಇಲ್ಲಿ ಏನಾಯಿತು ಅಂತಂದರೆ, ಶಿವನ ಜಟೆಯಲ್ಲಿ ನಿಂತಂಥ ಗಂಗೆ ಹರಿಯುವಾಗ ಆತನಿಗಿದ್ದ ಕೋಟ್ಯಾನುಕೋಟಿ ಕೇಶರಾಶಿ ಏನಿತ್ತಲ್ಲ, ಅದರ ಸಹಾಯದಿಂದ ಅತ್ಯಂತ ಸಣ್ಣದಾಗಿ ಕವಲೊಡೆದು ಸರಳವಾಗಿ ಹರಿಲಿಕ್ಕೆ ಆರಂಭಿಸಿದ್ಲು. ಆ ರೀತಿ ಬಂದಂಥ ರಭಸವನ್ನು ತಡಿಲಿಕ್ಕೆ ಇಡೀ ಜಗತ್ತಿಗೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಹೀಗೇ ಇದರ ಇನ್ನೊಂದು ಸುಂದರವಾದ ಕಥೆ ಏನು ಅಂತಂದರೆ, ನಮ್ಮ ಭೀಷ್ಮಾಚಾರ್ಯ
ಶರಶಯ್ಯೆಯಲ್ಲಿ ಅಂದರೆ ತನ್ನ ಸಾವಿನ ಸಂದರ್ಭದಲ್ಲಿ ಬಾಣಗಳ ಒಂದು ಹಾಸಿಗೆಯಲ್ಲಿ ಮಲಗಿದ್ದಾಗ ಹೇಳಿದಂಥ ಒಂದು ಕತೆ. ಶಿವನಿಗಾಗಿ ಒಬ್ಬ ಬೇಡ, ಸೊ ತಾನು ಬೇಟೆ ಮಾಡೋಕ್ಕಂತ ಕಾಡಿಗೆ ಬಂದು ಕಾಡಲ್ಲಿ ಬೇಟೆ ಆಡ್ತಾ 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 ಅವನಿಗೆ ಯಾವುದೂ ಬೇಟೆ ಸಿಗಲಿಲ್ಲ, ಕತ್ಲಾಗಿದ್ದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಇನ್ನು ರಾತ್ರಿ ಆದರೆ ಕತ್ಲಲ್ಲಿ ಯಾವುದೋ ಕ್ರೂರ ಮೃಗಗಳಿಗೆ ತಾನು ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಮರ ಸಿಕ್ತು ಅಂತೇಳಿ ಆ ಮರದ ಮೇಲೆ ಹತ್ತು ಕೂತ್ಕೊಂಡ. ಸೊ ಕೂತ್ಕೊಂಡು ಅವನು ಏನು ಮಾಡ್ದ, ರಾತ್ರಿ ನಿದ್ದೆ ಬಂದು ಎಲ್ಲಿ ಅಕಸ್ಮಾತ್ ಕೆಳಗೆ ಬೀಳೋ ಸಂದರ್ಭ ಬರುತ್ತೋ ಅಂತ ಅವನು ಯೋಚನೆ ಮಾಡಿ ಏನು ಮಾಡ್ದ ಅಂತಂದರೆ, ಸೊ ಅಲ್ಲಿದ್ದಂಥ ಒಂದೊಂದು ಎಲೆಯನ್ನು ಬಿಡಿಸಿ ಹಾಕೋದ್ರ ಮೂಲಕ ತಾನು ಜಾಗರೂಕನಾಗಿ ಜಾಗ್ರತೆಯಿಂದ ಇರಲಿಕ್ಕೆ ಶುರು ಮಾಡ್ದ. ಅದೇನಾಯಿತು, ಬೆಳಗ್ಗೆ ಅಷ್ಟೊತ್ತಿಗೆ ಅವನಿಗೆ ಗೊತ್ತಿಲ್ಲದ ಹಾಗೆ ಒಂದೊಂದು ಎಲೆಯನ್ನು ಬಿಡಿಸಿ ಹಾಕಿದ್ನಲ್ಲ, ಕಾಕತಾಳೀಯ ಎಂಬಂತೆ ಮರದ ಕೆಳಗೆ ಶಿವಲಿಂಗ ಇತ್ತು. ಹಾಗಾಗಿ ಯಾವಾಗ ರಾತ್ರಿಯೆಲ್ಲ ಅವನು ಆ ಶಿವನ ಧ್ಯಾನ, ಶಿವನ ಜಪ ಆಯಿತು, ಶಿವನಿಗೆ ಬಿಲ್ವಪತ್ರೆ, ಅವನಿಗೆ ಗೊತ್ತಿಲ್ಲದ ಹಾಗೆ ಬಿಲ್ವದ ಮರವನ್ನು ಏರಿದ್ದು. ಹಾಗಾಗಿ ಆ ಬಿಲ್ವಪತ್ರೆ ಯಾವಾಗ ಲಿಂಗದ ಮೇಲೆ ನಿರಂತರವಾಗಿ ಬರ್ತಾ ಇತ್ತೋ ಆಗ ಸೊ ಅವನಿಗೆ ಆ ಬೇಟೆಗಾರನಿಗೆ ಇದು ಮೋಕ್ಷ ಸಿಕ್ತು ಅಂತ ಹೇಳಲಾಗುತ್ತೆ. ಸೊ ಅದು ಈ ಕಥೆಯನ್ನು ಭೀಷ್ಮಾಚಾರ್ಯರು ಹೇಳಿದ್ದು ನಮಗೆ ಅತ್ಯಂತ ವಿಶೇಷ ಅಂತ ಅನಿಸುತ್ತೆ. ಈ ಶಿವರಾತ್ರಿ ವಿಶೇಷದ ಇನ್ನೊಂದು ಕತೆ ಏನು ಹೇಳುತ್ತೆ ಅಂದರೆ, ಪರ್ವತರಾಜನ ಮಗಳು ಪಾರ್ವತಿ ದೇವಿ ಹೇಗಾದರೂ ಮಾಡಿ ಶಿವನನ್ನು ಒಲಿಸ್ಕೋಬೇಕು ಅಂಥೇಳಿ ತಾನು ನಿರಂತರ ತಪಸ್ಸಿಗೆ ಕೂತ್ಕೊಳ್ತಾಳೆ. ತನ್ನ ತಪಸ್ಸು ತುಂಬ ದೀರ್ಘ ಕಾಲ ತಪಸ್ಸು ಮಾಡೋದ್ರ ಮೂಲಕ ಶಿವನನ್ನು ಒಲಿಸ್ಕೊಂಡು ಶಿವನನ್ನು ಮದುವೆ ಆದಂಥ ದಿನ ಶಿವರಾತ್ರಿ ಅಂತ ಹೇಳಲಾಗತ್ತೆ. ಇನ್ನೊಂದು ಕತೆ ಏನು ಹೇಳುತ್ತೆ ಅಂತಂದರೆ, ಒಮ್ಮೆ ಈ ಬ್ರಹ್ಮ ಮತ್ತು ವಿಷ್ಣು ಇವರಿಬ್ಬರಲ್ಲಿ ಯಾರು ದೊಡ್ಡವರು ಅನ್ನೋ ಒಂದು ವಾದ ಶುರುವಾಯಿತು. ಅಂದರೆ ಅವರಿಬ್ಬರಲ್ಲೇ ಒಂದಷ್ಟು ಕಿತ್ತಾಟಗಳು ಶುರುವಾಯಿತು. ನಾನು ದೊಡ್ಡವನು ಅಂತ. ಸೊ ಹೀಗೆ ಬಂದಾಗ ಹೇಗೆ ಇದನ್ನು ಪರಿಹಾರ ಮಾಡೋದು ಅಂತ ಅನ್ಬೇಕಾದ್ರೆ ಒಂದು ಶಿವನ ಮೂಲಕ ಒಂದು ಅಗ್ನಿಸ್ತಂಭದ ಸೃಷ್ಟಿಯಾಯಿತು. ಅಗ್ನಿಸ್ತಂಭದ ತುದಿಯನ್ನು ಯಾರು ಮೊದಲು ನೋಡ್ತಾರೋ ಅವರು ದೊಡ್ಡವರು, ಅವರೇ ಪ್ರಮುಖರು ಅನ್ನೋವಂಥ ವಿಚಾರ ತೊಗೊಂಡು ಏನು ಮಾಡ್ತಾರೆ ಅಂತಂದರೆ, ಇವನು ಬ್ರಹ್ಮ ಏನು ಮಾಡ್ತಾನೆ, ಸೊ ಹಂಸದ ಮೂಲಕ ಅಂದರೆ ಹಂಸವಾಗಿ ಪರಿವರ್ತನೆಯಾಗಿ ಎತ್ತರಕ್ಕೆ ಮೇಲಕ್ಕೆ ಅಗ್ನಿಸ್ತಂಭದ ತುದಿಯನ್ನು ನೋಡಲಿಕ್ಕೆ ಹೋಗ್ತಾನೆ. ಆ ವಿಷ್ಣು ಏನು ಮಾಡ್ತಾನೆ, ವರಾಹ ರೂಪಿಯಾಗಿ ಮತ್ತಷ್ಟು ಆಳಕ್ಕೆ ಹೋಗ್ತಾನೆ. ಅದ್ರ ಕೊನೆ ಸಿಗೋದೇ ಇಲ್ಲ. ಸೊ ಕೊನೆಗೆ ಇದರಿಂದ ಸೃಷ್ಟಿಯಾದದ್ದೇ ನಮ್ಮ ಶಿವಲಿಂಗ ಅನ್ನೋದು ನಮ್ಮ ಪ್ರತೀತಿ ಇದೆ ಈಗ. ಹಾಗಾಗಿ ಈ ರೀತಿಯ ಶಿವಲಿಂಗದ ನಮ್ಮ ಒಂದು ಪ್ರಾರ್ಥನೆಗೆ, ಪೂಜೆಗೆ ಸಾಮಾನ್ಯವಾಗಿ ಉಳಿದ ಎಲ್ಲ ದೇವತೆಗಳಿಗೂ ನಾವು ಹೂಗಳನ್ನೇ ಪ್ರಮುಖವಾಗಿ ಬಳಸ್ತೀವಿ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಬಳಸೋದು ಏನು ಅಂತಂದರೆ ಬಿಲ್ವದ ಎಲೆ, ಅದ್ರ ಜೊತೆಗೆ ಎಕ್ಕದ ಹೂವು, ಆಮೇಲೆ ಉತ್ರಾಣಿ, ಇವುಗಳನ್ನೆಲ್ಲ ಇಟ್ಕೊಂಡು ನಾವು ಶಿವನ ಆರಾಧನೆಯನ್ನು ಮಾಡ್ತೀವಿ. ಯಾಕೆಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಒಂದು ಪತ್ರ ಅಂತಂದರೆ ಬಿಲ್ವ. ಯಾಕೆ ಅಂತಂದರೆ ಬಿಲ್ವದಲ್ಲಿ ಮಾತ್ರನೇ ಒಟ್ಟಿಗೆ 3 ಎಲೆಗಳಿರೋವಂಥದ್ದು ಅಂತ. ಮುಕ್ಕಣ್ಣನಿಗೆ ಆ 3 ಎಲೆಗಳು ಒಟ್ಟಿಗೆ ಇರುವಂಥದ್ದು ಇದೆಯಲ್ಲ ಬಿಲ್ವ, ಅದು ಅತ್ಯಂತ ಶ್ರೇಷ್ಠ. ಹಾಗಾಗಿ ಅದನ್ನು ನಾವು ಶಿವನಿಗೆ ಅರ್ಪಣೆ ಮಾಡ್ತೀವಿ. ಅದಾದಮೇಲೆ ನಾವು ಸಾಮಾನ್ಯವಾಗಿ ಶಿವನ ಜಪ ಮಾಡಬೇಕಾದ್ರೆ ಹರ ಹರ ಮಹಾದೇವ ಇದನ್ನು ಹೇಳ್ತೀವಿ ಅಲ್ವಾ. ಹಾಗೆಯೇ ಓಂ ನಮಃ ಶಿವಾಯ ಇದನ್ನು ನಿರಂತರ ಜಪಿಸೋದ್ರ ಮೂಲಕ ಕೂಡ ನಾವು ರಾತ್ರಿ ಇಡೀ ಜಾಗರಣೆ ಇರ್ಬೋದು. ಇದರ ಅತ್ಯಂತ ಉಪಯೋಗಕಾರಿ ವಿಚಾರ ಏನು ಅಂತಂದರೆ, ಓಂನಲ್ಲಿ ಆ ಉ ಮ ಅಂದರೆ ನಮ್ಮ ಬೆರಳುಗಳನ್ನೇ ನೋಡಿಕೊಂಡು ಹೇಳ್ಬೋದು. ಆ ಉ ಮ ಅಂತಂದರೆ ನಮ್ಮ ಹೊಟ್ಟೆಯಿಂದ ಶುರು ಮಾಡಿ ಕುತ್ತಿಗೆ ತನಕ ನಮ್ಮ ದೇಹದ 3 ಭಾಗಗಳೇನಿದೆಯಲ್ಲ, ಎದೆಯ ಭಾಗ ಅಂದರೆ ಕುತ್ತಿಗೆ ತನಕ, ಕುತ್ತಿಗೆಯಿಂದ ಎದೆಯ ಭಾಗ, ಎದೆಯಿಂದ ಹೊಟ್ಟೆ ಆರಂಭ ಆಗುತ್ತೋ ಅಲ್ಲಿನ ಭಾಗ, ಮತ್ತು ಹೊಟ್ಟೆಯಿಂದ ಸೊಂಟದ ಭಾಗ, ಈ 3 ಭಾಗಗಳಲ್ಲಿ ಅತ್ಯಂತ ಹೆಚ್ಚು ಚೈತನ್ಯವನ್ನು ತುಂಬುವಂಥ ಶಬ್ದ ಈ ಓಂಕಾರ. ಹಾಗಾಗಿ ಓಂನ ಬಳಸ್ತೀವಿ. ಅದಾದಮೇಲೆ ನಮ ಶಿವಾಯ. ಈ ನಮ ಶಿವಾಯ ಯಾಕೆ ಹೇಳ್ತೀವಿ ಅಂತಂದರೆ, ಅಲ್ಲಿ ಪಂಚಭೂತಗಳ ಆರಾಧನೆ ಇದೆ. ನಮ್ಮ ದೇಹ ಸೃಷ್ಟಿಯಾಗಿರುವಂಥದ್ದು ಅಥವಾ ನಮ್ಮ ದೇಹ ಮಾಡಲ್ಪಟ್ಟಿರೋದು ಪಂಚಭೂತಗಳಿಂದ. ಇಲ್ಲಿ ನಾವು ಹೇಳ್ಬೇಕಾದ್ರೆ ನಮ ಶಿವಾಯ. ಸೊ ನ ಅಂತಂದರೆ ಏನಾಗುತ್ತೆ ಅಂದರೆ ನೆಲವನ್ನು ಸೂಚಿಸುತ್ತೆ. ಸೊ ಮ ಅನ್ನೋದು ನೀರನ್ನು ಸೂಚಿಸುತ್ತೆ. ಶಿ ಅನ್ನೋದು ಅಗ್ನಿಯನ್ನು ಸೂಚಿಸುತ್ತೆ. ಆಮೇಲೆ ವ ಅನ್ನೋದು
ವಾಯುವನ್ನು ಸೂಚಿಸುತ್ತೆ, ಯ ಅನ್ನೋದು ಆಕಾಶವನ್ನು ಸೂಚಿಸುತ್ತೆ. ಹೀಗೆ ಈ ಪಂಚಭೂತಗಳ ಆರಾಧನೆ ಅಂದರೆ ನಮ್ಮದೇ ಆರಾಧನೆ. ಸೊ ಯಾವಾಗ ನಾವು ನಮ್ಮ ಭಗವಂತನಾಗಿ ಶಿವನನ್ನು ನಾವು ಆರಾಧನೆ ಮಾಡ್ತೀವಲ್ಲ, ನಮ್ಮೊಳಗೂ ಶಿವನೇ ಇದ್ದಾನೆ. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪಂಚಭೂತಗಳ ಆರಾಧನೆ ಅಂದರೆ ನಮ್ಮ ಆರಾಧನೆ, ನಮ್ಮನ್ನು ನಾವು ಬಲಪಡಿಸ್ಕೊಳ್ಳೋಕ್ಕಿರುವಂಥ ಆರಾಧನೆ. ಆದ್ದರಿಂದ ಓಂ ನಮಃ ಶಿವಾಯ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ಮಂತ್ರ. ಸೊ ನಾವು ಬೇರೆ ಏನೂ ಹೇಳಲಿಕ್ಕಾಗದೆ ಹೋದರೂ ನಿರಂತರವಾಗಿ ಓಂ ನಮಃ ಶಿವಾಯ ಅನ್ನೋದನ್ನು 1008 ಬಾರಿ ಹೇಳೋದ್ರ ಮೂಲಕ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ಬೋದು. ಮತ್ತೊಂದು ವಿಶೇಷ, ನಾನು 4 ಯಾಮಗಳ ಒಂದು ಪೂಜೆ ಅಥವಾ ಏನು ಆರಾಧನೆ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಪ್ರಮುಖವಾಗಿ ರಾತ್ರಿ 11:30 12:30 ಈ ಸಮಯ ಇದೆಯಲ್ಲ, ಅತ್ಯಂತ ಪ್ರಮುಖವಾದ ಸಂದರ್ಭ ಇದು. ಈ ಸಮಯದಲ್ಲಿ ನಾವು ಏನು ಜಪ ಮಾಡ್ತೀವಿ, ಏನು ಆರಾಧನೆ ಮಾಡ್ತೀವಲ್ಲ, ಅದು ಅತ್ಯಂತ ಎತ್ತರಕ್ಕೆ ನಮ್ಮನ್ನು ಕೊಂಡ್ಕೊಂಡು ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ಮಾಡುವಂಥ ಧ್ಯಾನದಿಂದ, ಜಪದಿಂದ, ಆರಾಧನೆಯಿಂದ ಇನ್ನಷ್ಟು ಹೆಚ್ಚು ನಮ್ಮ ಪಾಪಗಳ ನಿವಾರಣೆಯಾಗಿ, ಸೊ ನಮ್ಮ ಅಜ್ಞಾನ ತೊಲಗಿ ಜ್ಞಾನದ ಕಡೆಗೆ ನಮ್ಮ ಇದು ಸಾಧನೆ ಸಾಗತ್ತೆ. ಸಾಮಾನ್ಯವಾಗಿ ಕತ್ತಲು ಅಂದರೆ ಅಜ್ಞಾನ ಅಂತಲೇ ಹೇಳ್ತೀವಲ್ಲ, ಅಜ್ಞಾನದಿಂದ ಬೆಳಕಿನ ಕಡೆಗೆ ಹೋಗಬೇಕಾದ್ರೆ ನಾವು ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈ ಒಂದು ಮಹಾಶಿವರಾತ್ರಿಯಂದು ಜಾಗರಣೆ ಅನ್ನೋದು ತನ್ನ ವಿಶೇಷತೆಯನ್ನು ಸಾದರಪಡಿಸ್ಕೊಳ್ಳುತ್ತೆ. ನಾವು ಆಧ್ಯಾತ್ಮಕ್ಕೆ ಅಂತ ಬಂದಾಗ ನೋಡಿ, ತ್ರಿಶೂಲ ಅಂತಿದೆ ಅಲ್ವಾ, ತ್ರಿಶೂಲದಲ್ಲಿ 3 ಶೂಲ, ಆ 3ರಲ್ಲಿರೋದು ಅದನ್ನೇನು ಹೇಳ್ತಾರೆ ಅಂದರೆ ಇಡ, ಪಿಂಗಳ, ಸುಷುಮ್ನ. ನಾಡಿಗಳಲ್ಲಿ ಇಡ, ಪಿಂಗಳ ಅತ್ಯಂತ ಪ್ರಮುಖವಾದ, ಮತ್ತು ಸುಷುಮ್ನ ನಾಡಿ, ಈ 3 ನಾಡಿಗಳಲ್ಲೇ ಅತ್ಯಂತ ಅದ್ಭುತವಾದ ನಾಡಿಗಳಾಗಿ ನಮ್ಮನ್ನು ನಿರಂತರ ರಕ್ಷಣೆ ಮಾಡುವಂಥ ನಾಡಿಗಳು ಅಂತ ಕರಿತೀವಿ. ಸೊ ಇಡ ನಾಡಿ ನಮ್ಮ ಎಡಕ್ಕೆ ಇದ್ದು ಅದು ನಮ್ಮ ಮೆದುಳನ್ನು, ನಮ್ಮ ಜ್ಞಾನವನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ನಮ್ಮ ಬಲಕ್ಕಿರುವಂಥ ಪಿಂಗಳ ನಾಡಿ, ಸೊ ಇದು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ನಮಗೆ ಸಹಕಾರ ನೀಡುತ್ತೆ. ಸೊ ಹಾಗಾಗಿ ಈ ನಾಡಿಗಳು ಅತ್ಯಂತ ಪ್ರಮುಖವಾದ್ದು. ಮತ್ತು ಮಧ್ಯದಲ್ಲಿರುವಂಥ ಸುಷುಮ್ನ ನಾಡಿ ಏನಿದೆಯಲ್ಲ, ಅದು ಇಡೀ ದೇಹದ ಎಲ್ಲ ಕಡೆಗೂ ಹರಿಯೋದಲ್ಲದೆ ಇಡ, ಪಿಂಗಳ ಇದೆರಡರ ನಿರ್ವಹಣೆಯನ್ನು ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀವಿ. ಹಾಗೆ ಶಿವನನ್ನು ಮುಕ್ಕಣ್ಣ ಅಂತ ಕರಿತೀವಿ. ಮುಕ್ಕಣ್ಣ ಅಂದರೆ 3ನೇ ಕಣ್ಣು. ಇವತ್ತೆಲ್ಲ ನೋಡ್ತಾ ಇರ್ಬೋದು, ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಒಂದು ಕೋರ್ಸನ್ನೇ ಮಾಡಲಾಗ್ತಿದೆ. ಅದೇನು ಅಂತಂದರೆ, ಮಿಡ್ ಬ್ರೈನ್ 3ನೇ ಕಣ್ಣು ಮಧ್ಯದ ಆಜ್ಞಾಚಕ್ರದಲ್ಲಿ ಇರುವಂಥ ಕಣ್ಣು, ಆ ಕಣ್ಣನ್ನು ತೆರೆದರೆ ಅದನ್ನು ನಾವು ಪ್ರಚೋದನೆಗೊಳಿಸ್ತಾ ಇದ್ದರೆ ನಿರಂತರವಾಗಿ ನಮ್ಮಲ್ಲಿ ಜ್ಞಾನದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನಷ್ಟು ಜ್ಞಾನ ಹೆಚ್ಚಲಿಕ್ಕೆ ಮತ್ತು ನಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅತ್ಯಂತ ಪ್ರಮುಖವಾದ್ದು ಅಂತ ಹೇಳಬಹುದು. ಸೊ ಈ ರೀತಿ ವೈಜ್ಞಾನಿಕವಾಗಿ ಅಂತ ಹೇಳಕ್ಕೆ ಬಂದರೆ, ಈ ಶಿವರಾತ್ರಿಯಿಂದ ಮರುದಿವಸ ಅಂದರೆ ಮಹಾಶಿವರಾತ್ರಿ ಅಂತ ಏನು ಕರಿತೀವಲ್ಲ, ಇಲ್ಲಿಂದ ಮರುದಿವಸ ನಮಗೆ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ಹಿಂದಿನ ದಿವಸ ನಾವು ಜಾಗರಣೆ ಇರೋದು ಅಂತ ಮಾಡಿಕೊಂಡ್ರೆ, ಜಾಗರಣೆ ಇರೋದು ಅಂದರೆ ಜಾಗೃತವಾಗಿರೋದು ಅಂತ. ಅಂದರೆ ಪ್ರಕೃತಿಯಲ್ಲಿ ಏನು ವ್ಯತ್ಯಾಸಗಳಾಗುತ್ತಲ್ಲ, ಅದರ ಬಗ್ಗೆ ನಮಗೆ ಜಾಗೃತಿ ಇರಬೇಕು. ಆ ಜಾಗೃತಿ ಇದ್ದಾಗ ನಮ್ಮ ಆರೋಗ್ಯವನ್ನು ಸರಳವಾಗಿ ಕಾಪಾಡ್ಕೋಬೋದು ಅಂತೇಳಿ. ಹೀಗೆ ರಾತ್ರಿಯಲ್ಲಿ ಇಡೀ ವರ್ಷದಲ್ಲಿ ಯಾವತ್ತೂ ಇಲ್ಲದಂತೆ ಈ ರಾತ್ರಿ ಮಾತ್ರ ನಾವು ಜಾಗರಣೆ ಇರುವಂಥ ಉದ್ದೇಶನೇ ಏನು ಅಂದರೆ, ದೇಹವನ್ನು ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗುತ್ತಲ್ಲ ಅದಕ್ಕೆ ಹೊಂದಿಸೋದು ಅಂತ. ಮತ್ತು ಇದ್ರ ಜೊತೆಗೆ ನಾವು ಆವತ್ತು ಪ್ರಮುಖವಾಗಿ ಬಳಸುವಂಥ ಬಿಲ್ವಪತ್ರೆ ಏನಿದೆಯಲ್ಲ, ಆ ಬಿಲ್ವಪತ್ರೆಯ ಆ ಒಂದು ಪರಿಮಳ ಅದು ನಮ್ಮ ಶ್ವಾಸಕೋಶವನ್ನು ನಿರಂತರ ಶುದ್ಧ ಮಾಡ್ತಾ ಹೋಗುತ್ತೆ. ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಬಿಲ್ವವನ್ನು ನಾವು ಪ್ರಮುಖವಾಗಿ ಇಲ್ಲಿ ಬಳಸ್ತಾ ಹೋಗ್ತೀವಿ. ಹೀಗೆ ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯ ಉಳಿಲಿಕ್ಕೂ ಕೂಡ ಶಿವರಾತ್ರಿ ಅತ್ಯಂತ ಮಹತ್ವ. ಇನ್ನು ಶಿವರಾತ್ರಿಯ ಮತ್ತೊಂದು ವಿಶೇಷ, ಒಂದರಿಂದ ಒಂದು ವಿಶೇಷಗಳು ಹೇಳ್ತಾನೆ ಹೋಗ್ಬೋದು. ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲೂ ಭಕ್ಷ್ಯ ಭೋಜನಗಳನ್ನು ಮಾಡುವಂಥ ಅಭ್ಯಾಸ ಇದೆ. ಆದರೆ ಶಿವರಾತ್ರಿಯೊಂದು ಒಮ್ಮೆ ಮಾತ್ರ ಆ ರೀತಿ ಯಾವುದೇ ಇಲ್ಲದೆ ಅತ್ಯಂತ ಸರಳ ಆಹಾರಗಳೊಂದಿಗೆ ನಾವು ಹಬ್ಬವನ್ನು ಆಚರಿಸ್ತೀವಿ. ಇಲ್ಲಿ ಪ್ರಮುಖವಾಗಿ ಆಹಾರ ತಗೊಳ್ಳೋದಕ್ಕಿಂತನೂ ಕೂಡ ನಮ್ಮ ದೇಹ ರಕ್ಷಣೆಯಲ್ಲಿ, ಆರಾಧನೆಯಲ್ಲಿ, ಶಿವನ ಆರಾಧನೆ ಮಾಡ್ತಾ ನಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ಕೊಳ್ಳೋದ್ರ ಜೊತೆನೇ ಈ ಒಂದು ಹಬ್ಬ ಇರುವಂಥದ್ದು.
ಉಪವಾಸ ವ್ರತ ಸಾಮಾನ್ಯವಾಗಿ ಮಾಡ್ತೀವಿ. ಉಪವಾಸ, ಇದು ಉಪವಾಸ ಅನ್ನೋದು ಬಂದು ಸಂಸ್ಕೃತ ಪದ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಜೀವನ ಮಾಡೋದು, ಹತ್ತಿರ ಅಂದರೆ ಸಾನ್ನಿಧ್ಯದಲ್ಲಿರೋದು. ಯಾರ ಸಾನ್ನಿಧ್ಯ ಅಂದರೆ ಶಿವನ ಸಾನ್ನಿಧ್ಯ. ಆದಿದೇವ ಅಂತ ಏನಿದ್ದಾನೆ ನಮಗೆ ಶಿವನ ಹತ್ತಿರ ಇರೋದನ್ನೇ ನಾವು ಉಪವಾಸ, ಶಿವನ ಹತ್ರ ಇರುವಂಥದ್ದು ಅಂತ. ಉಪವಾಸ ಮಾಡೋದ್ರಲ್ಲಿ ಹೀಗೆ ಮಾಡಬೇಕು ಅನ್ನೋದೇನಿಲ್ಲ. ಯಾರಿಗೆ ಸಾಧ್ಯ ಆಗುತ್ತೋ ಅವರು ನಿರ್ಜಲ ಉಪವಾಸ ಮಾಡ್ಬೋದು. ಅಗತ್ಯ ಇದ್ದವರು ನೀರು ತೊಗೊಂಡು ಉಪವಾಸ ಮಾಡ್ಬೋದು. ಇನ್ನೂ ಸ್ವಲ್ಪ ನನಗೆ ಚೈತನ್ಯ ಕಡಿಮೆ ಇದೆ ಅನ್ನೋರು ಹಣ್ಣಿನ ರಸಗಳು, ಒಟ್ಟಿನಲ್ಲಿ ಸರಳವಾಗಿ ಹಾಗೂ ಸುಲಭವಾಗಿ ಯಾವುದೆಲ್ಲ ಜೀರ್ಣ ಆಗುತ್ತಲ್ಲ ಆ ರೀತಿಯ ಆಹಾರಗಳನ್ನು ತಗೊಳ್ಳೋದ್ರ ಮೂಲಕ ಉಪವಾಸ ಮಾಡ್ತಾ ಹೋಗ್ಬೋದು. ಖಂಡಿತವಾಗ್ಲೂ ಯಾವುದೇ ಒಂದು ಇದರಲ್ಲಿ ಒಂದು ಒತ್ತಡ ಅನ್ನೋದು ಯಾರಿಗೂ ಕೂಡ ಇಲ್ಲ. ಅವರವರ ದೇಹ ಸಾಮರ್ಥ್ಯದ ಮೇಲೆ ಇದನ್ನು ಮಾಡ್ತಾ ಹೋಗ್ಬೋದು. ಮತ್ತು ವಿಶೇಷವಾಗಿ ಈ ಉಪವಾಸ ಜೊತೆಗೆ ಇವತ್ತಿನ ಜಾಗರಣೆ ಇದೆಯಲ್ಲ, ಜಾಗೃತಿಯಿಂದ ರಾತ್ರಿ ಪೂರ್ತಿ ಜಾಗೃತಿಯಿಂದ ಇರುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಜಾಗೃತಿಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಏನಾಯಿತು ಅಂತಂದರೆ ನಾವು ಶಿವನ ಆರಾಧನೆ ಜಪ ಮಾಡ್ತಾ ಹೋಗ್ತೀವಿ. ಇದು ಎಲ್ಲಿಂದ ನಮಗೆ ಬಂತು ಅಂತಂದರೆ, ಇದೇ ಅಮೃತ ಮಂಥನದ ಸಂದರ್ಭದಲ್ಲಿ ಯಾವಾಗ ಶಿವನ ಗಂಟಲಲ್ಲಿ ಆತ ತಗೊಳ್ಕೊಂಥ ವಿಷಯ ಎಲ್ಲ ನಿಲ್ಲುತ್ತಲ್ಲ, ಆಗೇನಾಯಿತು ಅಂದರೆ ರಾತ್ರಿ ನಿದ್ದೆ ಮಾಡಿದ್ರೆ ಶಿವನಿಗೆ ಆಪತ್ತು ಅಂತ ಬಂದಾಗ ಹೇಗಾದರೂ ಮಾಡಿ ಶಿವನನ್ನು ಜಾಗೃತಿಯಿಂದ ಇಡಬೇಕು, ಸೂರ್ಯೋದಯದ ತನಕ ಜಾಗೃತಿಯಿಂದ ಇಡೋದು ಉದ್ದೇಶದಿಂದ ಏನು ಮಾಡಿದ್ರು, ಎಲ್ಲ ದೇವತೆಗಳು ರಾಕ್ಷಸರು ಎಲ್ಲರೂ ಸೇರಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಭಜನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹೇಗಾರು ಮಾಡಿ ಒಂದಷ್ಟು ಶಬ್ದ ಬರೋ ಹಾಗೆ ಮಾಡಿ ರಾತ್ರಿ ಪೂರ್ತಿ ಶಿವ ಎದ್ದಿರೋ ಹಾಗೆ, ಎಚ್ಚರಿಕೆಯಿಂದ ಇರೋ ಹಾಗೆ ಮಾಡಿದ್ರು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಸಕಲ ಪಾಪಗಳನ್ನೆಲ್ಲ ನಾಶ ಮಾಡಿ ಪುಣ್ಯ ಗಳಿಸ್ಕೊಳ್ಳೋಕ್ಕೆ ಶುಭವಾದ ದಿನ ಅಂತ ಇದನ್ನು ಕರೀತಾರೆ. ಸೊ ಅದನ್ನೇ ನಾವು ಮುಂದುವರಿಸಿ ಇಂದಿಗೂ ಕೂಡ ಅದನ್ನು ಭಾರತದ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ನಾವು ಇದನ್ನು ನೋಡ್ಬೋದು. ರಾತ್ರಿಯೆಲ್ಲ ಜಾಗರಣೆ ಮಾಡೋದ್ರ ಮೂಲಕ, ಜಾಗರಣೆ ಅಂದರೆ ಸುಮ್ಮನೆ ಏನೋ ಮಾಡೋದು ಅಂತ ಏನಲ್ಲ, ಸೊ ಶಿವನ ಧ್ಯಾನ, ಶಿವನ ಜಪ ಇದನ್ನೆಲ್ಲ ನಾವು ಮಾಡೋದನ್ನು ನೋಡ್ಬೋದು. ಹೀಗೆ ಮಾಡಬೇಕಾದ್ರೆ ಅತ್ಯಂತ ಪ್ರಮುಖವಾಗಿ ಕೆಲವು ಮಂತ್ರಗಳನ್ನು ನಾವು ಹೇಳೋದಿದೆ. ಮೊದಲನೇದಾಗಿ ಮಹಾಮೃತ್ಯುಂಜಯ ಮಂತ್ರ ಅಂದರೆ ಮೃತ್ಯುವನ್ನು ಗೆಲ್ಲೋ ಅಂಥ ಮಂತ್ರ. ಮೃತ್ಯುವನ್ನು ಗೆಲ್ಲೋದು ಅಂತ ತಕ್ಷಣ ಯಾರಿಗೂ ಸಾವಿಲ್ಲ ಅಂತಲ್ಲ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನೋದಿದೆ. ಆದರೆ ಆ ಮೃತ್ಯು ಅನ್ನೋದಿಲ್ಲಿ ನಾವು ರೋಗಗಳು ಅಂತ ತೊಗೊಳ್ತೀವಿ. ಯಾರಿಗೆಲ್ಲ ರೋಗ ಬರ್ತಾ ಹೋಗುತ್ತೆ, ನಮ್ಮ ಸಾವು ಅನ್ನೋದು ನಾವು ಕೊನೆಗೆ ಉಸಿರು ಹೊರಗಡೆ ಹೋದಾಗ ಮಾತ್ರ ಅಂತ ಅಂದ್ಕೊಳ್ತೀವಿ. ಹಾಗಲ್ಲ, ಯಾವಾಗ ನನಗೆ ತೊಂದರೆಗಳು ಶುರು ಆಯಿತು, ರೋಗ ಅಂತ ಬಂತು, ಅದು ಸಾವಿನ ಆರಂಭ. ಹಾಗೆ ಅದನ್ನು ಮುಂದಕ್ಕೆ ಹಾಕೋ ದೃಷ್ಟಿಯಿಂದ ಈ ಒಂದು ಸ್ಪಷ್ಟವಾದ ಉಚ್ಚಾರಣೆ ನಮ್ಮಲ್ಲಿ ಚೈತನ್ಯವನ್ನು ತುಂಬತ್ತೆ. ಮೃತ್ಯುವನ್ನು ಮುಂದಕ್ಕೆ ಹಾಕೋದ್ರಿಂದ ಇದನ್ನು ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳ್ತಾರೆ. ಆ ಒಂದು ಮಂತ್ರವನ್ನು ಹೇಳ್ತೇನೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಹೀಗೆ ಇದನ್ನು 108 ಬಾರಿ ಅಥವಾ 1008 ಬಾರಿ ಹೇಳೋದ್ರ ಮೂಲಕ ರಾತ್ರಿ ಪೂರ್ತಿ ನಾವು ಎಚ್ಚರಿಕೆಯಿಂದ ಇರ್ಬೋದು. ಹಾಗೂ ಈ ಮಂತ್ರಗಳ ಪಠಣೆಯಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಕೂಡ ನಾವು ತೇಜೋಮಯವಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ಬಿಲ್ವಾಷ್ಟಕಂ ಹೇಳ್ಬೋದು. ಹೇಳ್ತಾರೆ, ಬಿಲ್ವಾಷ್ಟಕಂ ಹೇಳಬೇಕಾದ್ರೆ ಒಂದೇ ಒಂದು ಬಿಲ್ವವನ್ನು ನಾವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ 3 ಜನ್ಮಗಳ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ಪೂರ್ತಿ ನಾವು ಇದನ್ನು ಮಾಡೋದ್ರ ಮೂಲಕ ಕೂಡ ಖಂಡಿತವಾಗಲೂ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡಿಕೊಂಡು ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗೆ ಹೇಳ್ತಾ ಹೋದರೆ ಶಿವನದು ಮುಗಿಯದ ಕತೆ, ನಿರಂತರವಾಗಿ ಮುಂದಕ್ಕೆ ಹೋಗ್ತಾನೇ ಇರ್ಬೋದು. ಇನ್ನು ಕೆಲವು ವಿಚಾರಗಳನ್ನು ನಾವು ನೆನಪು ಮಾಡ್ಕೊಳ್ಳೋದಾದರೆ, ಶಿವನನ್ನು 4 ಯಾಮಗಳಲ್ಲಿ ಪೂಜೆ ಮಾಡೋದು ಕೂಡ ಅಭ್ಯಾಸ ಇದೆ. ಸಾಮಾನ್ಯವಾಗಿ 4 ಯಾಮ. ಒಂದು ಯಾಮ ಅಂತಂದರೆ 3 ಗಂಟೆಗಳ ಸಮಯ. ಅಂದರೆ ಸಂಜೆ ಸೂರ್ಯ ಮುಳುಗೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಅಂದ್ಕೊಳ್ಳೋಣ. ಸಂಜೆ 6ರಿಂದ ಬೆಳಗ್ಗೆ 6, ಪ್ರತಿ 3 ಗಂಟೆಯ ಒಂದು ಯಾಮ. 4 ಯಾಮಗಳಲ್ಲಿ ಶಿವನನ್ನು ಪೂಜೆ ಮಾಡುವಂಥದ್ದು ಇರುತ್ತೆ. ಅಂದರೆ ಈ ಒಂದು ಮೊದಲನೇ ಯಾಮದಲ್ಲಿ ಮಾಡೋ ಪೂಜೆ, ನಾವೇನೆಲ್ಲ ಹಾಲು ಅಥವಾ ಪಂಚಗವ್ಯ ಏನು ಕೊಟ್ಟು ನಾವು ಪೂಜೆ ಮಾಡ್ತೀವಲ್ಲ, ಅದರಿಂದ ನಮ್ಮ ದೇಹದ ಆರೋಗ್ಯ ಹೆಚ್ಚುತ್ತೆ. ಅದಾದಮೇಲೆ ಅಲ್ಲಿಂದ ಮುಂದಕ್ಕೆ ನಾವು ಮೊಸರನ್ನು ಇಟ್ಟು ಹೇಗೆ ನಾವು ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ, ಅದರಿಂದ ನಮಗೆ ಧನ ಸಂಪತ್ತು ಬರೋದಕ್ಕೆ ಮಾರ್ಗ ಆಗತ್ತೆ. ಅಲ್ಲಿಂದ ರಾತ್ರಿ 12ರಿಂದ ಬೆಳಗ್ಗೆ 3 ಗಂಟೆವರೆಗೂ ನಾವು ಏನು ಪೂಜೆ ಮಾಡ್ತೀವಲ್ಲ, ಆ ಅಭಿಷೇಕ ಮಾಡೋ ಒಂದು ಇದರಿಂದ ಕ್ರಮದಿಂದ ನಮ್ಮಲ್ಲಿ
ಹೆಚ್ಚು ಜ್ಞಾನ ಅಭಿವೃದ್ಧಿ ಆಗುತ್ತೆ. ಜ್ಞಾನ ಅಭಿವೃದ್ಧಿಗೋಸ್ಕರನೇ 3ನೇ ಯಾಮದ ಪೂಜೆ. ಅಲ್ಲಿಂದ ನಂತರ 4ನೇ ಯಾಮ ಬೆಳಗ್ಗೆ 3ರಿಂದ ಮತ್ತು 6 ತನಕ ಸಾಮಾನ್ಯವಾಗಿ ಎಳನೀರು ಮತ್ತು ನೀರಿನಿಂದ ಶುದ್ಧ ಮಾಡೋ ದೃಷ್ಟಿಯಿಂದ, ನಮ್ಮನ್ನು ನಾವು ಪೂರ್ತಿ ಶುದ್ಧ ಮಾಡ್ಕೊಳ್ಳೋ ದೃಷ್ಟಿಯಿಂದ, ದೈಹಿಕವಾಗಿ ಮಾನಸಿಕವಾಗಿ ಶುದ್ಧ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮಾಡೋ ಅಂಥ 4ನೇ ಯಾಮದ ಪೂಜೆ. ಇವು ಶಿವರಾತ್ರಿಯ ವಿಶೇಷವಾದ್ದು. ಎಲ್ಲ ಹಬ್ಬಗಳು ಸಾಮಾನ್ಯವಾಗಿ ದಿನದ ಸಂದರ್ಭದಲ್ಲಿ ಬೆಳಗ್ಗೆ ಹೊತ್ತಾದರೆ, ಇದೊಂದು ಹಬ್ಬ ಮಾತ್ರ, ಶಿವರಾತ್ರಿ ಮಾತ್ರ ನಾವು ರಾತ್ರಿಯಲ್ಲಿ ಆಚರಣೆ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ರಾತ್ರಿ ಮಾಡ್ತಾರೆ ಅಂತಲ್ಲ, ಆ ದಿವಸ ಬೆಳಗ್ಗೆನೇ ಎದ್ದು ಬೇಗ ನಾವು ಸ್ನಾನಾದಿಗಳನ್ನು ಮುಗಿಸಿ ನಾವು ಮನೆಯಲ್ಲಿ ಪೂಜೆ ಮಾಡೋದಿರ್ಬೋದು. ಅದಾದ ನಂತರ ಶಿವಾಲಯಕ್ಕೆ ಹೋಗಿ ನಾವು ದರ್ಶನ ಮಾಡಿ ಬರುವಂಥದ್ದಿರ್ಬೋದು, ಆಶೀರ್ವಾದ ಪಡೆದು ಬರುವಂತಿರ್ಬೋದು. ಅದಾದ ನಂತರ ಮತ್ತೆ ರಾತ್ರಿ ಹಾಗೆ ಮುಂದುವರಿಯುತ್ತೆ. ಇಡೀ ದಿವಸ ನಾವು ಬಳಸುವಂಥ ಆಹಾರಗಳು ಹೆಚ್ಚು ಬೇಯಿಸಿದ್ದಕ್ಕಿಂತ ಹಸಿ ಸಹಜ ಆಹಾರಗಳನ್ನು ಬಳಸಿದಾಗ ನಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ ಮತ್ತು ಹೆಚ್ಚು ಆಯಾಸ ಆಗಲ್ಲ. ರಾತ್ರಿಯಲ್ಲಿ ಖಂಡಿತವಾಗಲೂ ಸುಲಭವಾಗಿ ಜಾಗರಣೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹೆಚ್ಚು ಮಸಾಲೆ ಪದಾರ್ಥಗಳು ಮತ್ತು ಕಾರ್ಬೋಹೈಡ್ರೇಟ್ ಇರುವಂಥದ್ದನ್ನು ಹೆಚ್ಚು ಆಹಾರಗಳನ್ನ ಬೇಯಿಸಿದ್ದನ್ನೇ ನಾವು ತುಂಬ್ತಾ ಹೋದರೆ ಅದೇನು ಮಾಡುತ್ತೆ, ಅದು ಅರಗಬೇಕು ಅನ್ನೋ ದೃಷ್ಟಿಯಿಂದ ಜೀರ್ಣ ಮಾಡಬೇಕಾಗಿರೋ ಕಾರಣದಿಂದ ದೇಹ ನಮಗೆ ಮಂಪರು ತರಿಸುತ್ತೆ, ಮಲಗಿಸುತ್ತೆ. ಹಾಗಾಗಿ ಯಾರಿಗೆಲ್ಲ ಶಿವನಿಗೆ ಪಾತ್ರರಾಗಬೇಕು ಅಂತಿದೆ, ಶಿವನ ಒಂದು ಆಶೀರ್ವಾದ ಪಡ್ಕೋಬೇಕು ಅಂತೇನಿದೆ, ಮತ್ತು ನಮ್ಮ ಪಾಪಗಳನ್ನು ಕಳ್ಕೋಬೇಕು ಅಂತ ಏನು ನಮ್ಮ ಯೋಚನೆಗಳಿದೆ, ಅವರೆಲ್ಲರೂ ಕೂಡ ಹೀಗೇ ಇಡೀ ದಿವಸ ಅಂದರೆ 15ನೇ ತಾರೀಕು ಬೆಳಗ್ಗೆ ನಾವು ಸ್ನಾನ ಮಾಡಿದ್ರಿಂದ ಶುರು ಮಾಡಿದ್ರೆ 16ನೇ ತಾರೀಕು ಬೆಳಗ್ಗೆ 4ನೇ ಯಾಮ ಪೂಜೆ ಮುಗಿಯೋ ತನಕ ಕೂಡ ಸಹಜ ಆಹಾರದಲ್ಲೇ ಇದ್ದು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆಗೆ, ಆಮೇಲೆ ನಮ್ಮ ಮಾನಸಿಕವಾಗಿ ಇನ್ನಷ್ಟು ಪ್ರಬಲತೆಯನ್ನು ಪಡೆಯೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಕೂಡ ನಾವು ಇಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಇದೆ. ಹೇಗೆ ಅಂತಂದರೆ ಜಪ ತಪಾದಿಗಳು, ಜಪ ಅನ್ನೋದೇ ಧ್ಯಾನದ ಆರಂಭದ ಸಂದರ್ಭ. ಹಾಗಾದ್ದರಿಂದ ನಿರಂತರ ಜಪ ಮಾಡ್ತಾ ನಾವು ನಿರಂತರವಾಗಿ ಅದನ್ನೇ ಫೋಕಸ್ ಮಾಡ್ತಾಯಿದ್ರೆ ಅದೇ ನಮಗೆ ಧ್ಯಾನ ಆಯಿತು. ಆ ಮೂಲಕವಾಗಿ ನಮ್ಮ ಆಧ್ಯಾತ್ಮಿಕ ಸಾಧನೆಗೂ ಕೂಡ ಇದು ಬಹಳಷ್ಟು ನಮಗೆ ಸಹಕಾರಿಯಾಗಿರೋದ್ರಿಂದ ಎಲ್ಲರೂ ಕೂಡ ಈ ಶಿವರಾತ್ರಿಯಂದು ಶಿವನ ಒಂದು ಆಶೀರ್ವಾದ ಪಡ್ಕೊಳ್ತಾ, ಶಿವನನ್ನು ಆರಾಧನೆ ಮಾಡ್ತಾ, ಜಪತಪಾದಿಗಳನ್ನು ಮಾಡ್ತಾ, ಸರಳ ಆಹಾರದಿಂದ ನಮ್ಮ ಆರೋಗ್ಯವನ್ನು ಉಳಿಸ್ಕೊಂಡು ನಮ್ಮ ಈ ಜನ್ಮದ ಎಲ್ಲ ಪಾಪಗಳನ್ನು ಕಳ್ಕೊಂಡು ಪುಣ್ಯ ಪಡ್ಕೊಳ್ಳೋದ್ರ ಜೊತೆಗೆ ಮೋಕ್ಷದ ಕಡೆಗೆ ಹೋಗೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡಿದಂಥ ಎಲ್ಲರಿಗೂ ಕೂಡ ಶಿವನ ಆಶೀರ್ವಾದ ಲಭಿಸಲಿ ಅಂತ ಕೇಳ್ಕೊಳ್ತಾ, ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ತಮ್ಮ ಎಲ್ಲ ಸೋದರ ಸೋದರಿಯರಿಗೆ, ಸ್ನೇಹಿತರಿಗೆ ಇದನ್ನು ಹಂಚೋದ್ರ ಮೂಲಕ ಅವರು ಕೂಡ ಶಿವನನ್ನು ಆರಾಧನೆ ಮಾಡಿ ಒಂದು ಪುಣ್ಯವನ್ನು ಪಡ್ಕೊಳ್ಳಿ, ಮೋಕ್ಷ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ ಹೇಳಿ ಇಂದಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.